ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಇತ್ತೀಚೆಗೆ ಒಂದು ರಾಜ್ಯದಲ್ಲಿ ಒಂದು ಸುದ್ದಿ ಹರಿದಾಡ್ತಿದೆ. ಅಂದ್ರೆ ಹಿಂದಿ ಭಾಷೆಯನ್ನ ಆ, ಏನು ನಮ್ಮ SLC ಒಂದು ಪರೀಕ್ಷೆಯಿಂದ ತೆಗೆದುಹಾಕಲಾಗಿದೆ. ಅಂದ್ರೆ ತೆಗೆದುಹಾಕಿದೆ ಅಂದ್ರೆ ಅದನ್ನ ಎಕ್ಸಾಮ್ ನ ಬರೀಬಹುದು, ನೀವು ಹಿಂದಿನ ಸ್ಟಡಿ ಮಾಡಬಹುದು, ಎಂದಿನಂತೆ ಪಾಠ ಪ್ರವಚನಗಳು ನಡೀತವೆ. ಆದರೆ ಪರೀಕ್ಷೆಗೆ ಅಂಕಗಳನ್ನ ಪರಿಗಣನೆ ಮಾಡಲ್ಲ. ಅಂದ್ರೆ ಈಗ 625 ಅಂಕಗಳಿಗೆ ಏನಿತ್ತು, 625 ಅಂಕಗಳನ್ನ ತೆಗೆದ 625 ಅಂಕಗಳಲ್ಲಿ 100 ಅಂಕಗಳನ್ನ ತೆಗೆದಾಕಿ 525 ಅಂಕಗಳಿಗೆ ಮಾತ್ರ ನಿಮ್ಗೆ ಏನ್ ಸಿಗುತ್ತೆ, ಪರ್ಸೆಂಟೇಜ್ ಅಂತ ಬರುತ್ತೆ. 100 ಅಂಕಗಳು ತೆಗೆದುಹಾಕಲಾಗಿದೆ. ಮತ್ತೆ ಆ ಒಂದು ಭಾಷೆಗೆ ಗ್ರೇಡಿಂಗ್ ನ ಕೊಡ್ತಾರೆ. ಇದು ಪ್ರಸ್ತುತ ಸ್ಥಿತಿ. ಆದ್ರೆ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ನಡೀತಾ ಇದೆ. ನನ್ನ ಪರ್ಸ್ಪೆಕ್ಟಿವ್ ಏನಪ್ಪಾ ಅಂತಂದ್ರೆ, ಯಾವುದೇ ಭಾಷೆ, ಅದು ಎಸ್ಪೆಷಲಿ ಹಿಂದಿ ರಾಷ್ಟ್ರೀಯ ಭಾಷೆ ಅಂತೂ ಅಲ್ಲ, ಅದೆಲ್ಲೂ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರೀಯ ಭಾಷೆ ಅಂತ ಮೆನ್ಷನ್ ಮಾಡಿಲ್ಲ. ಕೆಲವು ರಾಜಕೀಯ ನಾಯಕರಾಗಿರ್ಬೋದು ಅಥವಾ ಕೆಲವು ಹಿಂದಿನ ಇಷ್ಟಪಡೋರಾಗಿರ್ಬೋದು, ಹಿಂದಿನ ಪ್ರೀತಿಸೋರಾಗಿರ್ಬೋದು, ಅವರು ರಾಷ್ಟ್ರೀಯ ಭಾಷೆ ಅಂತ ಕರಿಬಹುದು. ಬಟ್ ಆದ್ರೆ ಯಾವುದೇ ಸಾಂವಿಧಾನಿಕವಾಗಿ ಅದು ರಾಷ್ಟ್ರೀಯ ಭಾಷೆ ಅಲ್ಲ. ಅದು ನಮ್ಮ ಏನು ಸಂವಿಧಾನಿಕವಾಗಿ ಕೊಟ್ಟಿರುವ ಏನು 22 ಭಾಷೆಗಳಿದೆ, ಅದರಲ್ಲೂ ಇದು ಒಂದು ಸಹ ಏನಾಗಿದೆ, ಒಂದು ಭಾಷೆ ಆಗಿದೆ ಹೊರತು ಅದು ಯಾವುದೇ ತರದ ರಾಷ್ಟ್ರೀಯ ಭಾಷೆ ಅಲ್ಲ. ಒಂದು ಕ್ಲಾರಿಟಿ ಇರಲಿ. ಎಷ್ಟೋ ಸ್ಟೂಡೆಂಟ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ನಾನು ಒಂದು ಟೆಸ್ಟ್ ಕೊಟ್ಟಿದ್ವಿ, ಗುರುಕುಲ ಅಕಾಡೆಮಿನಲ್ಲಿ ಒಂದು ಟೆಸ್ಟ್ ಕೊಟ್ಟಿದ್ವಿ. ಹಿಂದಿ ಭಾಷೆ ಹೇರಿಕೆ ಅದು ಒಂದು ಸರಿನಾ ತಪ್ಪು, ನಿಮ್ಮ ಒಂದು ಒಪಿನಿಯನ್ ಕೊಡಿ ಅಂತ, ಒಪಿನಿಯನ್ ಬರೀರಿ, ನಿಮ್ಮ ಚರ್ಚಿಸಿ ಅಂತ ಅಂದ್ಬಿಟ್ಟು ಒಂದು ಪ್ರಬಂಧ ಕೊಟ್ಟಿದ್ವಿ. ಆ ಪ್ರಬಂಧದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಸಹ ನಾನು ಅನ್ಕೊಂಡು ನೋಡಿದ್ವಿ, ಹಿಂದಿನ ರಾಷ್ಟ್ರ ಭಾಷೆ ಅಂತ ಬರ್ದಿದ್ದಾರೆ. ಗೊತ್ತಾಗ್ತಿದ್ಯಾ? ಇದು ನಿಮ್ಮಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದವ್ರಿಗೆ ಕರೆಕ್ಟೇ ಒಂದು ಕ್ಲಾರಿಟಿ ಇಲ್ಲ ಅಂತಂದ್ರೆ ಸಾಮಾನ್ಯ ಜನ ಹಿಂಗೆ ಗೊತ್ತಿರುತ್ತೆ ಹೇಳಿ ಅಲ್ವಾ? ಹಾಗಾಗಿ ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು. ನೀವು ನಾಳೆ ಅಧಿಕಾರಿಗಳಾಗ್ತೀರಾ. ಯಾವುದೇ ಒಂದು ವಿಷಯನ ಬಂದಾಗ ಅದನ್ನ ಸಂವಿಧಾನಿಕವಾಗಿ ನೋಡ್ಬೇಕಾಗತ್ತೆ, ಮತ್ತೆ ಅದರ ಪರ ವಿರೋಧಗಳನ್ನ ನೋಡ್ಬೇಕಾಗತ್ತೆ. ನಾವಿಲ್ಲಿ ಹಿಂದಿ ಏರಿಕೆ ತಪ್ಪು, ಏರಿಕೆ ಸರಿಯಲ್ಲ ಅಂತ ಹೇಳಲ್ಲ. ಯಾವುದೇ ಒಂದು ಭಾಷೆಯನ್ನ ಒತ್ತಾಯಪೂರ್ವಕ ಕಲೀರಿ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ನಮಗೆ ಸಂವಿಧಾನಿಕವಾಗಿ ಏನಾಗಿದೆ, ನಮ್ಗೆ ಯಾವುದೇ ಒಂದು ಭಾಷೆನ ಕಲಿಬಹುದು, ಆದ್ರೆ ಅದನ್ನ ಒತ್ತಾಯಪೂರ್ವಕವಾಗಿ ಕಲಿಸೋ ಒಂದು ಬೇಡ ಅನ್ನೋ ಒಂದು ಉದ್ದೇಶದ ಇರೋದು ಆಕ್ಚುಲಿ. ಹಾಗಾಗಿ ಇಲ್ಲಿ ಹಿಂದಿನ ಯಾಕೆ ಮಾಡಿದ್ದಾರೆ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಹಿಂದಿ ತೊಂದರೆ ಆಗ್ತಾ ಇತ್ತು. ಇವನ್ ನನಗೇನು ಸಹ. ಯಾಕೆಂದ್ರೆ ನಾನು ಓದಿದ್ದು ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಹಳ್ಳಿನಲ್ಲಿ. ಅಲ್ಲಿ ನಮ್ಗೆ ಯಾವುದೇ ತರದ ಹಿಂದಿ ಎಕ್ಸ್ಪೋಜರ್ ಇರ್ತಿರ್ಲಿಲ್ಲ. ಹಿಂದಿ ನಮ್ಮ ಮದರ್ ಟಂಗ್ ಅಲ್ಲ, ನಾವು ಬೇರೆ ಭಾಷೆನ ಕಲಿಬೇಕಿತ್ತು. ಅದು ನಮಗೆ ಏನಾಗ್ತಿತ್ತು, 10th ನಲ್ಲಿ ಅದನ್ನ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಿರೋದ್ರಿಂದ ಒತ್ತಾಯಪೂರ್ವಕವಾಗಿ ನಾವು ಕಲಿಲೇಬೇಕಾಗಿತ್ತು. ಯಾಕೆಂತಂದ್ರೆ ನಮ್ಗೆ ಅದ್ರ ಹಿಂದಿನ ಎಷ್ಟೋ ನಾನು ಎಕ್ಸಾಮ್ಸ್ ಗಳಲ್ಲಿ, ಪ್ರಿಪರೇಟರಿಗಳಲ್ಲಿ, ಟೆಸ್ಟ್ಗಳಲ್ಲಿ ಉಲ್ಟಾ ಸೀದಾ ಬರೆದು ಬಂದು ಮಾರ್ಕ್ಸ್ ನ ತೆಗೆದುಕೊಂಡಿದೀವಿ. ಅವಾಗ ನಾನು ಹಿಂದಿ ಗೊತ್ತಿರ್ಲಿಲ್ಲ, ಗೊತ್ತಾಗ್ತಿದೆ ಅಂದ್ರೆ ನಮ್ಗೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅದರ ಒಂದು ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಅವಾಗ ನಾಲೆಡ್ಜ್ ಇರಲಿಲ್ಲ. ಈಗ ಹಿಂದಿ ಕಲ್ತಿದೀವಿ, ಅರ್ಥ ಆಗುತ್ತೆ. ಬಟ್ ಆದ್ರೆ ನಾವು ಎಲ್ಲಾ ಭಾಷೆಗಳಿಗೆ ಕೊಡುವಂತ ಗೌರವನ ಸಹ ಹಿಂದಿಗೂ ಕೊಡ್ತೀವಿ. ಆದ್ರೆ ಯಾವುದೇ ಭಾಷೆ ಒತ್ತಾಯವಾಗಿ ಕಲಿಬಾರದು ಅನ್ನೋದು. ಮತ್ತೆ ದ್ವಿಭಾಷಾ ಸೂತ್ರವನ್ನು ನಮ್ಮ ಕರ್ನಾಟಕದಲ್ಲಿ ಅಳವಡಿಸ್ಕೋಬೇಕು ಎಂದು ಎಷ್ಟು ವರ್ಷಗಳಿಂದ ಅದನ್ನ ಹೋರಾಟ ನಡೆಸ್ಕೊಂಡು ಬಂದಿತ್ತು. ಅದಕ್ಕೋಸ್ಕರ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಅದ್ರ ಬಗ್ಗೆ ಧ್ವನಿ ಎತ್ತಿ ಹಿಂದಿ ಏರಿಕೆನ ಕಮ್ಮಿ ಮಾಡಬೇಕು. ಈಗ ಆಲ್ರೆಡಿ ತುಂಬಾ ಹೋರಾಟಗಳು ನೋಡಿರ್ತೀರಾ, ಯಾಕೆ ಹಿಂದಿ ಬೇಡ ಅನ್ನೋದ್ರ ಬಗ್ಗೆ. ಹಾಗಾಗಿ ಅಂದ್ರೆ ಅದ್ರ ಬಗ್ಗೆ ತುಂಬಾ ಒತ್ತು ಕೊಡೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ, ಮಕ್ಕಳ ಮೇಲೆ ಒತ್ತಡ ಬೀಳೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಿದ್ರೆ, ಇಂದಿನ ನಿಮ್ಮ ಮಾರ್ಕ್ಸಿಗೆ, ಅಂಕಗಳಿಗೆ ಪರಿಗಣನೆ ಮಾಡಲ್ಲ. ನೀವು ಒತ್ತಾಯಪೂರ್ವಕವಾಗಿ ಕಲಿಯೋದು ಬೇಕಾಗಿಲ್ಲ. ನೀವು ಬೇಕಾದ್ರೆ ಅದನ್ನ ಬರೀರಿ, ಎಕ್ಸಾಮ್ ಬರೀರಿ, ಪಾಠಗಳು ನಡೆಯುತ್ತೆ. ಆಮೇಲೆ ಯಾವುದೇ ತರದ ಟೀಚರ್ಸ್ಗಳನ್ನ ತೆಗೆದಾಕ್ತಾರೆ, ಅದು ಸುಳ್ಳು ಸುದ್ದಿ. ಅದು ಯಾವುದೇ ಟೀಚರ್ಸ್ಗಳನ್ನ ತೆಗೆದಾಕಲ್ಲ. ಹಿಂದಿ ಆಸ್ ಇಟ್ ಈಸ್ ನಡ್ಕೊಂಡು ಹೋಗುತ್ತೆ. ಪಾಠ ಕೇಳ್ತಾರೆ, ಅಥವಾ ಆಸಕ್ತಿ ಇರೋರು ನೀವು ಆರಾಮ್ಸೆ ಹಿಂದಿನ ಕಲಿಬಹುದು. ಗೊತ್ತಾಗ್ತಿದ್ಯಾ? ಹಾಗಾಗಿ ಯಾವುದೇ ಇಲ್ಲಿ ಹಿಂದಿನ ಕಲಿಬಾರ್ದು ಅಂತ ಯಾವ್ದು ಇಲ್ಲಿ ಒತ್ತಾಯ ಇಲ್ಲ. ಆದ್ರೆ ಒತ್ತಾಯಪೂರ್ವಕವಾಗಿ ಯಾವುದೇ ಭಾಷೆನ ಏರಬಾರ್ದು. ಹಂಗಾದ್ರೆ ನೀವು ಹೇಳ್ಬೋದು, ಸರ್ ಕನ್ನಡನ ಕಲೀರಿ ಅಂತ ಒತ್ತಾಯ ಮಾಡ್ತಿರಲ್ಲ ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನಗಳಿಗೆ ಅಂತ ಅಂದಾಗ. ಯಾಕೆಂದ್ರೆ ಈಗ ನಾವು ಯಾವ್ದಾರ ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಹೋದಾಗ ಅಲ್ಲಿನ ಭಾಷೆಗೆ, ಅಲ್ಲಿನ ಸಂಸ್ಕೃತಿಗೆ, ಅಲ್ಲಿನ ಒಂದು ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕಾದ್ರೆ ಮತ್ತೆ ಗೌರವವನ್ನು ಕೊಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿಗೆ ನಾವೇನು ಇಲ್ಲಿ ಬೇರೆ ರಾಜ್ಯಗಳಿಂದ ಬಂದಂತ ಜನಗಳಿಗೆ ನೀವೇನು ರನ್ನನ ಪೊನ್ನನ ಪೊಮ್ಮಂತ ಪಂಪರ ತರ ಪದ್ಯಗಳನ್ನ ಬರೀರಿ, ಕವಿ ಕುವೆಂಪುರ ತರ ಏನೋ ಕವನಗಳನ್ನ ರಚಿಸಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಿರೋದು ಮಿನಿಮಮ್ ಕಾಮನ್ ಏನು ಕಮ್ಯುನಿಕೇಶನ್ಗೆ ಎಷ್ಟು ಬೇಕು ಅಷ್ಟು ಕನ್ನಡ ಮಾತಾಡಿ, ಆ ಭಾಷೆಗೆ ರೆಸ್ಪೆಕ್ಟ್ ಕೊಡಿ. ಗೊತ್ತಾಗ್ತಿದ್ಯಾ ಅನ್ನೋದನ್ನ ಅಷ್ಟಕ್ಕೋಸ್ಕರನೇ ಕನ್ನಡ ಮಾತಾಡಿ ಅಂದ್ರು. ಅದಕ್ಕೋಸ್ಕರ ಅವ್ರಿಗೆ ಮಾತಾಡಿನೋದಕ್ಕಿಂತ ಮುಂಚೆ ನಾವು ಅದನ್ನ ಎಚ್ಚೆತ್ಕೊಂಡು ನಾವು ಕನ್ನಡ ಬಳಸಬೇಕು, ಕನ್ನಡ ಬೆಳೆಸಬೇಕು. ನಾವು ಬಳಸಿದ್ರೆ ಆಟೋಮೆಟಿಕಲಿ ಬೆಳೆಯುತ್ತೆ. ಹಾಗಾಗಿ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಕನ್ನಡ ಪರ ಮಾತಾಡಕ್ ಬಂದಾಗ ಇನ್ನೊಂದಷ್ಟು ವಿಷಯಗಳು ಇದಾಗುತ್ತೆ, ಅರೈಸ್ ಆಗುತ್ತೆ. ಏನಂತಂದ್ರೆ, ಎಷ್ಟೋ ಕನ್ನಡ ಕಲೀರಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅವ್ರ ಮಕ್ಕಳನ್ನೇ ಕನ್ನಡ ಕಲಿಸ್ತಿಲ್ಲ.
ಅವ್ರ ಮಕ್ಕಳನ್ನೇ ಸರ್ಕಾರಿ ಶಾಲೆ ಕಳಿಸ್ತಿಲ್ಲ, ಅದೆಲ್ಲ ಗೊತ್ತಿರೋ ವಿಚಾರ, ಗೊತ್ತಾಗ್ತದೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಯ್ತು ಅಂದ್ರೆ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುತ್ತೆ. ಅದ್ರ ಬಗ್ಗೆ ಬೇಡ. ನಾನು ಹೇಳೋದು, ಯಾವುದೇ ಒಂದು ವಿಷಯ ಬಂತು ಅಂತಂದ್ರೆ ಅದನ್ನ ಪಾಸಿಟಿವ್ ನೆಗೆಟಿವ್ ಕಡೆ ಹೇಳಿ. ನೀವು ಎಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೊತ್ತಿರ್ತೀರಾ, KS ಗೊತ್ತಿರ್ತೀರಾ, UPSC ಗೊತ್ತಿರ್ತೀರಾ, ನಾಳೆ ನಿಮ್ಗೆ ಇದೇ ಪ್ರಶ್ನೆಯಾಗಿ ಬರಬಹುದು, ಗೊತ್ತಾಗ್ತಿದೆ. ಹಾಗಾಗಿ ಒಂದು ಯಾವ್ದಾದ್ರು ಒಂದು ವಿಚಾರ, ಯಾಕೆ ಆ ವಿದ್ಯಾರ್ಥಿಗಳು essay ರೈಟಿಂಗ್ ಅಲ್ಲಿ ಪ್ರಬಂಧದಲ್ಲಿ ತಪ್ಪು ಮಾಡಿದ್ಗೆ ನಾನು ಈ ವಿಡಿಯೋನ ಒಂದು ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಅವರು ಹಿಂದಿನ ರಾಷ್ಟ್ರ ಭಾಷೆ ಅಂತ ಬರ್ದಿದ್ರು. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋದಂತಹ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದಾಗ, ಇನ್ನು ಸಾಮಾನ್ಯ ಜನಕ್ಕೆ ಅದು ಇನ್ನೂ ಕ್ಲಾರಿಟಿ ಇರಲ್ಲ, ಗೊತ್ತಾಗ್ತಿದೆಯಾ. ಹಾಗಾಗಿ ಅದನ್ನ ರಾಷ್ಟ್ರ ಭಾಷೆ ಅಂತ ಯಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದ ಅದನ್ನ ನಂಬ್ಕೊಂಡು ಬ್ಲೈಂಡ್ ಆಗಿ ರಾಷ್ಟ್ರ ಭಾಷೆ. ಇನ್ನು ಎಷ್ಟೋ ವಿದ್ಯಾರ್ಥಿಗಳು, ನನ್ನ ಫ್ರೆಂಡ್ಸ್ ವಾದ ಮಾಡಿದ್ರೆ ಹಿಂದಿ ರಾಷ್ಟ್ರ ಭಾಷೆ ಅಂತ, ಅದನ್ನ ಕ್ಲಾರಿಟಿ ಕೊಡೋಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದ್ದು. ಹಾಗಾಗಿ ಇದ್ರ ಬಗ್ಗೆ, ಹಿಂದಿನ ಹೇರಿಕೆ ಬಗ್ಗೆ ಅಥವಾ ಹಿಂದಿಯ ತೆಗೆದಾಕಿರೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಕಮೆಂಟ್ ಮಾಡಿ. ಕಮೆಂಟ್ ನಲ್ಲಿ ನನಗೆ ಗೊತ್ತಿರೋ ವಿಚಾರಗಳನ್ನ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.